ಮನೆಯಲ್ಲಿ ಒಂಥರ ಕ್ಯೂಟ್ ಆಗಿ ಚೆನ್ನಾಗಿ ಡ್ರೆಸ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರಿ. ಮನೆಯಲ್ಲಿ ಎಲ್ಲರೂ ನಿಮ್ ಬಗ್ಗೆ ಒಂದ್ ಕಂಪ್ಲೇಂಟ್ ಮಾಡ್ತಾ ಇದ್ರು ಯಾವಾಗ್ಲೂ, ಏನು ಅಂತಂದ್ರೆ ಸ್ಪಂದನ ಏನು ಮಾಡಲ್ಲ ಆದ್ರೂ ಇಷ್ಟು ದಿನ ಉಳ್ಕೊಂಡಿದ್ದಾರೆ, ಸ್ಪಂದನ ಏನು ಮಾಡಲ್ಲ ಆದ್ರೂ ಇಷ್ಟು ದಿನ ಉಳ್ಕೊಂಡಿದ್ದಾರೆ ಅಂತ. ಅಂಡ್ ಇಷ್ಟು ದಿನ ಉಳ್ಕೊಳ್ಳೋದು ಅಷ್ಟು ಈಸಿನೂ ಅಲ್ಲ. ಬಟ್ ಮನೆಯವರೆಲ್ಲ ಅದನ್ನ ಹೇಳುವಾಗ ಹೇಗ್ ತಗೋತಿದ್ರಿ ನೀವು ಅಂತ? ಬೇಜಾರಾಗ್ತಿತ್ತು. ಅಂಡ್ ಬಿಕಾಸ್ ನಮ್ಗೆ ಯಾರು ಅಲ್ಲಿ ಎಲ್ಲ ಕಾಂಪಿಟೇಟರ್ಸ್ ಆಗಿರೋದ್ರಿಂದ ನಮ್ ಒಳ್ಳೇದನ್ನ ಯಾರು ಹೇಳಲ್ಲ. ಅದಕ್ಕೆ ಯೂಸ್ ಟು ಆಗಕ್ಕೆ ಸ್ಟಾರ್ಟಿಂಗ್ ಕಷ್ಟ ಆಗ್ತಿತ್ತು. ಬಿಕಾಸ್ ಹೊರಗಡೆ ಅಟ್ಲೀಸ್ಟ್ ನನ್ನ ಜರ್ನಿಯಲ್ಲಿ, ಸೀರಿಯಲ್ ಜರ್ನಿಯಲ್ಲಿ ಕೂಡ ನಂಗೆ ಸೋಷಿಯಲ್ ಮೀಡಿಯಾನು ತುಂಬಾ ಗ್ರೇಟ್ಫುಲ್ ಆಗಿದ್ದೀನಿ. ಯಾಕಂದ್ರೆ ನಂಗೆ ಪರ್ಸ್ನಲಿ ಯಾರೋ ಒಂಥರ ಹರ್ಟ್ ಮಾಡ್ತಿದ್ರು, ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಒಬ್ರು ಫ್ಯಾನ್ ಅಥವಾ ಫ್ಯಾನ್ ಎಡಿಟೋ ನಂಗೆ ತುಂಬಾ ಪುಷ್ ಮಾಡಿದೆ ನನ್ನ ಜರ್ನಿಲಿ. ಬಟ್ ಆ ಮನೇಲಿ ಅದನ್ನ ತುಂಬಾ ಮಿಸ್ ಮಾಡ್ಕೋತಾ ಇದೆ. ಸ್ಟಾರ್ಟಿಂಗ್ ಕಷ್ಟ ಆಯ್ತು. ದೆನ್ ಐಮ್ ಲೈಕ್ ಇಟ್ಸ್ ಓಕೆ, ಅದು ಒಂದು ಸ್ಟ್ರಾಟಜಿ ಅಷ್ಟೇ, ಅದು ಅವ್ರ ಸ್ಟ್ರಾಟಜಿ ನನ್ ಮೇಲೆ ಉಪಯೋಗಿಸ್ತಾ ಇದಾರೆ. ಬಟ್ ನಾನು ಹೆಂಗಿದೀನೋ ಹಂಗೆ ಇರ್ತೀನಿ. ನನ್ ಸ್ಟ್ರಾಟಜಿ ಏನಿದೆ ನಾನು ಅದನ್ನೇ ಮಾಡ್ತೀನಿ ಅಂತಾನೆ ಇದ್ದಿದ್ದು. ಇಟ್ ಟುಕ್ ಸಮ್ ಟೈಮ್, ಬಟ್ ಐ ಥಿಂಕ್ ನಾನು ಸ್ಟ್ರಾಂಗರ್ ಆಗ್ತಾ ಹೋದೆ. ಅದ್ ಕೇಳ್ತಾನೆ ನಾನು ಸ್ಟ್ರಾಂಗ್ ಆಗಿದ್ದು ಅನ್ಸುತ್ತೆ. ಓಕೆ, ನೀವು ಲಾಸ್ಟ್ ವೀಕ್ ಮಾಳು ಅವ್ರ ಮನೆಯಿಂದ ಹೊರಗೆ ಬರ್ತಾರೆ. ನಮ್ಮ ಇಂಟರ್ವ್ಯೂನಲ್ಲೇ ಹೇಳ್ತಾ ಇದ್ರು, ನಾನು ಸ್ಪಂದನಗಿಂತ ಸ್ಟ್ರಾಂಗ್ ಇದ್ದೆ ಅಂಡ್ ಸ್ಪಂದನಗಿಂತನೂ ನನಗೆ ಜಾಸ್ತಿ ವೋಟ್ ಬಂದಿದೆ, ಬಟ್ ನಾನು ಎಲಿಮಿನೇಟ್ ಆಗ್ಬಿಟ್ಟೆ ಅಂತ ಅಂದ್ರು. ಅಂಡ್ ನೀವು ಅವರು ಒಳಗಡೆ ಜಂಟಿಯಾಗಿ ಇದ್ದವರು 2 ವಾರ ಒಟ್ಟಿಗೆ ಇರ್ತೀರಿ. ಬಟ್ ಹೋಗ್ತಾ ಹೋಗ್ತಾ ಮಧ್ಯದಲ್ಲಿ ಅದೊಂದು ಗ್ಯಾಪ್ ಬರುತ್ತೆ. ಬಿಕಾಸ್ ನಿಮ್ ಕಂಫರ್ಟ್ ಝೋನ್ ಅಲ್ಲಿ ನೀವ್ ಇರ್ತೀರಿ, ಅವ್ರ ಕಂಫರ್ಟ್ ಝೋನ್ ಅಲ್ಲಿ ಅವ್ರು ಇರ್ತಾರೆ. ಬಟ್ ಮಾಳು ಹೇಳಿದ ಮಾತನ್ನ ಯಾವ ರೀತಿ ತಗೊಂತೀರಾ ನೀವು ಅಂತ? ಯಾಕಂದ್ರೆ ಸ್ಪಂದನಗಿಂತ ನನಗೆ ಜಾಸ್ತಿ ವೋಟ್ ಬಂತು ಆದ್ರೂ ನಾನು ಎಲಿಮಿನೇಟ್ ಆದೆ ಅಂತ ಹೇಳ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ಮಾಡ್ಬಿಟ್ಟಿದ್ದಾರೆ. ಇನಿಷಿಯಲಿ ಹೌದು, ಮಾಳು ನಂಗೆ ನಾನು ಎಷ್ಟೊಂದ್ಸಲಿ ಮನೇಲೂ ಅನ್ಕೊಂಡಿದೀನಿ. ಅಂದ್ರೆ ಅವ್ರು ಒಳ್ಳೆ ವ್ಯಕ್ತಿತ್ವ ಇದೆ ಅವರಿಗೆ. ಅಂದ್ರೆ ಹಿ ಇಸ್ ಅ ವೆರಿ ಗುಡ್ ಪರ್ಸನ್, ಹಾರ್ಟ್ಫುಲಿ ಕೂಡ. ಅವ್ರು ಎಲ್ಲಾರ ಕೆಲ್ಸನೂ ಮಾಡಕ್ ಹೋಗೋರು. ನಾನೇ ಎಷ್ಟೊಂದ್ಸಲಿ ಹೇಳ್ತಿದ್ದೆ, ಮಾಡೋಣ ನಾವ್ ಇಲ್ಲಿಗೆ ಬಂದಿರೋದು ಅದಕ್ಕಲ್ಲ, ಡಿವೈಡ್ ಮಾಡ್ತಿರೋದೇ ಒಂದ್ ಕಾರಣಕ್ಕೆ. ಅಥವಾ ಇನಿಷಿಯಲಿ ಆತರ ತುಂಬಾ ಹೇಳ್ತಿದ್ದೆ. ಬಟ್ ಹೋಗ್ತಾ ಹೋಗ್ತಾ ಕೆಲವು ಸತಿ ನಾನು ಅವ್ರನ್ನ ನಾಮಿನೇಟ್ ಮಾಡಿದೀನಿ. ಅದವ್ರು ಹೆಂಗ್ ತಗೊಂಡ್ರೋ ಏನೋ ನನ್ಗಷ್ಟು ಗೊತ್ತಾಗ್ಲಿಲ್ಲ. ಬಟ್ ಇನಿಷಿಯಲಿ ಹೌದು, ಅವ್ರಿಗೆ ನನ್ಗಿಂತ ಫಾಲೋವರ್ಸ್ ಜಾಸ್ತಿ ಇದ್ರು ಅಂತ ನನಗೆ ಗೊತ್ತಾಗ್ತಿತ್ತು. ಅಂಡ್ ನಂಗಿಂತ ಸ್ಟ್ರಾಂಗ್ ಅಂದ್ರೆ ಟಾಸ್ಕ್ ಅಲ್ಲಿ ಇದ್ರು. ಬಟ್ ಅವ್ರ ವ್ಯಕ್ತಿತ್ವನೂ ಒಳ್ಳೇದಿತ್ತು. ಪ್ರಾಬಬ್ಲಿ ಅವರು ಇನ್ನೂ ವೋಕಲ್ ಆಗಿದ್ರೆ ನನ್ಗಿಂತ ಸ್ಟ್ರಾಂಗ್ ಅಂತ ಅನ್ಸ್ತಿದ್ರು ಅನ್ಸುತ್ತೆ. ಬಟ್ ಇಟ್ಸ್ ಓಕೆ, ಅವ್ರ ಒಪಿನಿಯನ್ ಆಗಿರೋದ್ರಿಂದ ಹೊರಗಡೆ ಬಂದು ಇಟ್ ಇಸ್ ಓಕೆ ಅನ್ಸುತ್ತೆ. ನಾನು ಇಂಟರ್ವ್ಯೂ ನೋಡಿಲ್ಲ, ನೌ ಐ ವಾಂಟ್ ಟು ಸಿ. ಬಟ್ ಐ ಥಿಂಕ್ ಇಟ್ಸ್ ಫೈನ್. ಯಾಕಂದ್ರೆ ಧನುಷ್ ಅವ್ರು ಯಾವಾಗ್ಲೂ ಹೇಳ್ತಾ ಇರ್ತಾರೆ, ನೀವು ಅಥವಾ ಮಾಳು ಅಂತ ಬಂದಾಗ ಮಾಳು ಎಲ್ಲೂ ಸ್ಟ್ಯಾಂಡ್ ತಗೊಂಡಿರೋದ್ ನಾನು ನೋಡಿಲ್ಲ, ಆದ್ರೆ ಸ್ಪಂದನ ಸ್ಟ್ಯಾಂಡ್ ತಗೊಂಡಿರೋದ್ ನಾನು ನೋಡಿದೀನಿ ಅಂತ ಹೇಳಿ. ಇದು ಮಾಳು ಅವ್ರಿಗೆ ಅರ್ಥ ಆಗ್ಲಿಲ್ವಾ ಅಂತ? ಅಂದ್ರೆ ಸ್ಟ್ಯಾಂಡ್ ತಗೊಳ್ಳೋದು, ಇವಾಗ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ಬೇಕು ಅಂದ್ರೆ, ಅವ್ರು ಆಕ್ಚುಲಿ ಹೇರ್ ಕಟ್ ಮಾಡಿಸ್ಕೋತಾರೆ. ಹೇರ್ ಕಟ್ ಮಾಡಿಸ್ಕೊಂಡಾಗ ಕ್ಯಾಪ್ಟನ್ಸಿ ಓಟಕ್ಕೆ ಯಾರು ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಬೇಕಾಗಿರುತ್ತೆ. ನಾನು ಅವ್ರ ಟೀಮಲ್ಲೇ ಇರ್ತೀನಿ. ಅವ್ರ ಟೀಮಲ್ಲಿ ಇದ್ದಾಗ ಅದನ್ನ ತುಂಬಾ ಒಳ್ಳೆತನ ಅಂತ ಹೇಳ್ಬೇಕೋ ಗೊತ್ತಿಲ್ಲ ನಂಗೆ. ಅವ್ರ ಹೆಸರನ್ನ ತಗೊಳ್ಳೋದೇ ಇಲ್ಲ. ನಾನ್ ಹೇಳ್ತೀನಿ, ನನ್ಗೆ ನನ್ನ ಹೆಸರನ್ನು ತಗೊಳ್ಳಲ್ಲ. ಬಿಕಾಸ್ ಅವ್ರು ಮಾಡಿರೋ ಸ್ಯಾಕ್ರಿಫೈಸ್ ನಂಗೆ ದೊಡ್ಡದು ಅನ್ಸುತ್ತೆ ಆ ವಾರ. ಸೊ ಮಾಳು ಅಣ್ಣಂಗೆ ನನ್ ವೋಟ್ ಮಾಳು ಅಣ್ಣಂಗೆ ಅಂತ ಹೇಳ್ತೀನಿ. ರಕ್ಷಿತಾ ಮೆಜಾರಿಟಿ ಯಾರು ಹೋಗ್ತಾರೆ ಓಕೆ ವಿತ್ ಇಟ್ ಅನ್ಸಿದ್ರೆ, ಮಾಳು ಅಣ್ಣ ಹೇಳಲ್ಲ ಅದನ್ನ. ಸೊ ಅಲ್ಲೆಲ್ಲೋ ಸ್ಟ್ಯಾಂಡ್ ತಗೊಂಡಿದ್ರೆ ಅವ್ರಿಗೆ ಏನಾದ್ರು ಭಯ ಆಯ್ತಾ? ಯಾಕಂದ್ರೆ ಆಲ್ರೆಡಿ ಒಂದ್ಸಲಿ ಕ್ಯಾಪ್ಟನ್ ಆಗಿ ಕಳಪೆಗೆ ಹೋಗ್ಬಿಟ್ಟಿದ್ರು ಅವರು. ಅಂಡ್ ಅವ್ರು ತಗೊಂಡಿದ್ ಒಂದಷ್ಟು ಡಿಸಿಷನ್ ಅವ್ರಿಗೆ ಬ್ಯಾಕ್ ಫೈರ್ ಆಗ್ಬಿಟ್ಟಿತ್ತು. ಅದು ಆಕ್ಚುಲಿ ವೀಕೆಂಡ್ ಅಲ್ಲಿ ಹೇಳಿದ ಪಾಯಿಂಟ್ ಡಿಸ್ಕಷನ್ ಆಗುತ್ತೆ. ನಂಗೆ ಅವಾಗ ಮೇ ಬಿ ಅಂತ ಅನ್ಸಿದ್ದುಂಟು. ಬಟ್ ಆ ಟೈಮ್ ಅಲ್ಲಿ ಪ್ರಾಬಬ್ಲಿ ಅವರು ಅಂದ್ರೆ ಹಿ ವಾಸ್ ಸೋ ಗುಡ್. ಯಾರು ನಾನ್ ಮಾಡಿರೋದು ನೋಡಿದಾರಲ್ಲ ನಮ್ ಟೀಮಲ್ಲಿ ಅಷ್ಟು ಜನ, ಎಲ್ಲರೂ ನನ್ನ ಹೆಸರು ತಗೋತಾರೆ ಅಂತ ಹೇಳಿದ್ರು. ಆ ವಿಷಯ ಅವ್ರ ಹತ್ರ ಆಮೇಲೆ ಡಿಸ್ಕಸ್ ಮಾಡ್ತೀನಿ ನಾನು. ಯಾರು ಹೇಳಲ್ಲ ಮಾಡೋಣ, ಎಲ್ಲರೂ ಕಾಂಪಿಟೇಷನ್ಗೆ ಬಂದ್ರೆ ಅದು ನಮ್ ಹೆಸರು ಒಂದ್ಸಲಿನೂ ನಾವು ತಗೋಬೇಕು ಅಂತ. ಸೊ ಆ ಸ್ಟ್ಯಾಂಡ್ ತಗೊಳ್ಳೋದ್ರಲ್ಲಿ ಅದೇ ಒಳ್ಳೆತನ, ಅತಿ ಒಳ್ಳೆತನ ಆಗೋಯ್ತಾ ಅಂತ ಅನ್ಸಿದುಂಟು.